ಜೈ ಶ್ರೀರಾಮ್, ಹೇಗಿದ್ದೀರಾ? ಇದು ಎಲ್ಲಿಯ ವ್ಯೂ ಅಂತ ಗೊತ್ತಾಯ್ತಾ ನಿಮಗೆ? ಒಂದು ಅಂದಾಜು ಮಾಡಿ ನೋಡೋಣ. ನಮ್ಮ ಉಡುಪಿಯ ಹತ್ತಿರದಲ್ಲಿರುವಂತಹ ಕುಂಜಾರುಗಿರಿಯಿಂದ ಈ ದರ್ಶನಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಕುಂಜಾರುಗಿರಿಯಲ್ಲಿ ಮೊನ್ನೆ ಒಂದು ದುರ್ಗಾ ನಮಸ್ಕಾರ ಪೂಜೆ ಇತ್ತು, ನಮಗೆ ಪರಿಚಯಸ್ಥರದ್ರು. ಅಲ್ಲಿಗೆ ನಾನು ಹೋಗಿದ್ದೆ, ನೀವು ಕಾಣ್ಬೋದು. ಆ ಸಂಜೆ ಹೊತ್ತಾದ ಕಾರಣ ಸೂರ್ಯಾಸ್ತ ನೋಡಲಿಕ್ಕೆ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಕೆಳಗೆ ಕಾಣ್ತಾ ಇರೋದು ನೋಡಿ, ಅದು ಪರಶುರಾಮ ಬೆಟ್ಟ. ಅಲ್ಲಿಗೂ ಇನ್ನೊಂದ್ಸಲ ನಾನು ಹೋಗ್ತೀನಿ, ನಿಮಗೆ ವೀಡಿಯೋ ಮಾಡ್ತಾ ಬರ್ತೇನೆ ನಾನು. ಇದು ನೋಡಿ, ಸೂರ್ಯ ಅಸ್ತ ಟೈಮು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ತುಂಬ ಗಾಳಿನೂ ಇತ್ತು, ಅಲ್ಲಿ ಆ ಮಂಗಗಳು ತುಂಬ ಆಟ ಆಡ್ತಾಯಿದ್ವು. ಇದನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ. ಕುಂಜಾರುಗಿರಿ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದುರ್ಗಾ ನಮಸ್ಕಾರ, ಚಂಡಿಕಾ ಹೋಮ ಎಲ್ಲ ನಡೆಸ್ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು ಅದು. ಭಕ್ತರೆಲ್ಲ ಅವರಿಗೆ ಬೇಕಾದ ಹಾಗೆ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಆ ಸೇವೆ ಎಲ್ಲ ಕೊಡ್ತಾ ಇರ್ತಾರೆ, ನೀವು ನೋಡ್ಬೋದು. ಸುತ್ತ ಹಸಿರು ಹಸಿರು ಹಸಿರು, ನೋಡಲಿಕ್ಕೆ ಅಂತೂ ಎರಡು ಕಣ್ಣು ಸಾಲದು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಇದು ದೂರದಿಂದ ಕಾಣ್ತಾ ಇರುವಂಥದ್ದು ಪರಶುರಾಮ ಬೆಟ್ಟ. ನೋಡಿ, ಇಲ್ಲಿ ಕಪಿಗಳ ಸಾಮ್ರಾಜ್ಯನೇ ಇದೆ. ಈ ಭಕ್ತರು ಬಂದವರೆಲ್ಲ ಬಾಳೆಹಣ್ಣು ಅದು ಇದು ತಿನ್ಲಿಕ್ಕೆ ಕೊಡ್ತಾರೆ, ಅದಕ್ಕೋಸ್ಕರ ಕಾಯ್ತಾ ಇರ್ತದೆ. ಬಟ್ ಅಲ್ಲಿ ಸಿಬ್ಬಂದಿಯವರಿಗೆ ತುಂಬ ಕಾಟ ಕೊಡ್ತಾ ಇರ್ತದೆ ಅಂತ ಅನಿಸುತ್ತೆ. ಯಾಕಂದರೆ ಪಟಾಕಿ ಹೊಡೆದು ಅದನ್ನ ಓಡಿಸ್ತಾ ಇದ್ರು. ನನಗೆ ಒಂದ್ಸಲ ಪಾಪ ಅನ್ನಿಸ್ತು, ಪಾಪ ಅವಾದರೂ ಎಲ್ಲೂ ಹೋಗ್ತವೆ. ಈಗ ಮರಗಳನ್ನೆಲ್ಲ ಕಡಿಯುವ ಗಲಾಟೆಯಿಂದಾಗಿ ಕರೆಕ್ಟಾಗಿ ಅವಕ್ಕೆ ಹೊಟ್ಟೆಗೂ ಸಿಗ್ತಾ ಇಲ್ಲ. ಇಲ್ಲಿಂದ ಕಾಡಿನ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಅವು ಬದುಕ್ತವೆ. ನೋಡಿ, ಈಗ ದುರ್ಗಾ ಪೂಜೆದ್ದು ಕೆಲವು ಸ್ನ್ಯಾಪ್ಸು ಮತ್ತು ಚಿಕ್ಕ ವಿಡಿಯೋ ಹಾಕಿದ್ದೀನಿ. ದುರ್ಗಾದೇವಿನ ಮಂಡಲದ ಮೇಲೆ ಒಂದು ದೀಪ ಇಟ್ಟು ಅಗ್ನಿ ಮೂಲಕ ಆರಾಧನೆ ಮಾಡ್ತಾರೆ. ಒಂದು ಸೈಡಿಂದ ಕಲಶ, ಒಂದು ಕೈಯಿಂದ ರಂಗೋಲಿ ಅಥವಾ ಆ ಮಂಡಲ ಅಂತ ಹೇಳ್ತೀವಿ. ಇದನ್ನ ಇಟ್ಟು ಹೂವಿನಿಂದ ಅರ್ಚನೆ ಮಾಡಿ ಸಪ್ತಶತಿ ಪಾರಾಯಣ ಹೇಳಿಕೊಂಡು ಪೂಜೆ ಮಾಡುವಂಥ ಕ್ರಮ ನೋಡ್ಬೋದು. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ದೊಡ್ಡ ಕಲ್ಪ, ಚಿಕ್ಕ ಕಲ್ಪ, ಆ ಥರ ಎಲ್ಲ ಬೇರೆ ಬೇರೆ ವಿಧಾನಗಳಿದ್ದಾವೆ, ನೋಡ್ಬೋದು. ಈಗ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ಸಂಕಲ್ಪ ಮಾಡ್ತಾ ಇದ್ದಾರೆ. ಅದರದೆಲ್ಲ ಫೋಟೋಸ್ ಹಾಕ್ತಾ ಬಂದಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ನೋಡಿ, ಉಡುಪಿಯ ಕೃಷ್ಣನ ಫೋಟೋ, ನಿನ್ನೆದು ಅಲಂಕಾರದ ಫೋಟೋ ಹಾಕಿದ್ದೀನಿ ಅಂತ. ಪುಷ್ಪಗರ್ಭ ಅಲಂಕಾರ ಅಂತೆ ನಿನ್ನೆದು, ನೋಡ್ಕೋತಾ ಬನ್ನಿ. ನಮ್ಮ ಕೃಷ್ಣನಿಗಂತೂ ಏನು ಅಲಂಕಾರ ಮಾಡಿದ್ರು, ಎಷ್ಟು ನೋಡಿದ್ರು ತೃಪ್ತಿ ಆಗೋದಿಲ್ಲ ನಮಗೆ. ಎರಡೆರಡು ಸಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ, ಆದರೂ ನನಗೆ ಅಷ್ಟು ಖುಷಿಯಾಗತ್ತೆ. ನಿಮಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರ, ಅವರಿಗೆಲ್ಲ ಥ್ಯಾಂಕ್ ಯು. ಎಲ್ರಿಗೂ ಕೃಷ್ಣನ ನೋಡಿ ಖುಷಿಯಾಗುತ್ತಲ್ವ, ನಮ್ಗೆ ಅದೇ ನೆಮ್ಮದಿ. ಇದು ಅಂಬಲಪಾಡಿ ಕಾಳಿ. ಆನಂತರ ಇದು ಅಲ್ಲಿ ಪಡುಬಿದ್ರಿ ಹತ್ರ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನದಲ್ಲಿ ಉತ್ಸವ ಇತ್ತು, ಅದರ ಫೋಟೋ. ಇವತ್ತು ನೋಡಿ, ನಾನು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಉಡುಪಿಯಲ್ಲಿ ಮಾಡುವಂತಹ ಸಾರು. ಉಡುಪಿಯಲ್ಲಿ ಮಾಡುವಂಥ ಸಾರು ಸಾಧಾರಣ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ವಿಷಯ ಗೊತ್ತಾ, ಇದಕ್ಕೆ ಟೊಮೆಟೊ ಹಾಕೋದಿಲ್ಲ, ಹುಣಸೆ ಹಣ್ಣಲ್ಲೇ ಮಾಡ್ತಾರೆ. ಫಸ್ಟಿಗೆ ನೋಡಿ, ಅದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ. ಒಂದು ಬಾಣಲಿಗೆ ತೆಂಗಿನ ಎಣ್ಣೆನೇ ಹಾಕಿದರೆ ತುಂಬಾ ಒಳ್ಳೆಯದು, ಇಲ್ಲದಿದ್ದರೆ ಬಾಕಿ ಎಣ್ಣೆ ಹಾಕೋಬೋದು. 2 ಚಮಚೆ ಕೊತ್ತಂಬರಿ ಬೀಜ, ಒಂದು 1/4 ಚಮಚೆ ಮೆಂತೆ, 1 ಚಮಚೆ ಜೀರಿಗೆ, ಈ ಥರ ಹಾಕೋತಾ ಬನ್ನಿ. ಅದು ಹುರಿಬೇಕು. ಫಸ್ಟು ಮೆಂತೆ ಮತ್ತು ಕೊತ್ತಂಬರಿ ಹುರ್ಕೊಳ್ಳಿ. ಕೊನೆಗೆ ಇನ್ನೂ 3/4 ವಾಶಿ ಹುರಿದ ನಂತರ ಜೀರಿಗೆ ಹಾಕೋಬೇಕಾಗುತ್ತೆ. ಎಣ್ಣೆ ಆದ ಕಾರಣ ಸ್ವಲ್ಪ ಬೇಗ ಕರಟುತ್ತೆ ಅದು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಇದನ್ನ. ಇದು ಏನು ಗೊತ್ತಾ, ನಾವು ಸಾರಿನ ಪುಡಿ ಮಾಡಿರ್ತೀವಲ್ವ, ಸಾರಿನ ಪುಡಿ ಇಲ್ಲ ಅಥವಾ ಕೆಲವರು ಮಾಡ್ಕೊಂಡು ಇಡೋದಿಲ್ಲ ಅಂಥವ್ರಿಗೆ ನೋಡಿ ಈ ಥರ ಸಾರು ಮಾಡ್ಕೊಳ್ಳಿ. ಫ್ರೆಶ್ಶಾಗಿ ನಾವು ಮಸಾಲೆ ಹುರಿದು ಮಾಡಿದರೆ ಟೇಸ್ಟು ಘಮ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನನ್ನ ಸೋದರತೆ ಕಾಶಿ ಅಮ್ಮ ಅಂತ ಒಬ್ಬರಿದ್ರು, ಅವ್ರು ನನಗೆ ಇದನ್ನ ಹೇಳ್ಕೊಟ್ಟಿರೋದು. ನನ್ನ ಮಾವ ಅಲ್ಲಿ ಹೈದರಾಬಾದಲ್ಲಿ ಅಡುಗೆಯವರಾಗಿದ್ದರು, ಅವರೆಲ್ಲ ನನಗೆ ಈ ಅಡುಗೆನ ಹೇಳ್ಕೊಟ್ಟಿರೋದು. ಅಮ್ಮ ಕೆಲವು ಅಡುಗೆ ಹೇಳ್ಕೊಟ್ರು, ನನಗೆ ಸೋದರತ್ತೆ ಕೆಲವು ಅಡುಗೆನೂ ಹೇಳ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅತ್ತೆ ಇಲ್ಲ ಇವತ್ತು, ಸೋದರತ್ತೆ. ನೋಡ್ಬೋದು, ಇದು ನೀಟಾಗಿ ಮೆಂತೆ ಮತ್ತು ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಅಷ್ಟೊತ್ತಿಗೆ ಅದಕ್ಕೊಂದು 2 ಕಾಯಿ ಮೆಣಸು ಹಾಕಿ, ಮೆಣಸು ನಿಮಗೆ ಬೇಕಾದ ಹಾಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ನಮಗೆ ಸ್ವಲ್ಪ ಖಾರ ಕಡಿಮೆ ಆದ ಕಾರಣ ಆನಂತರ ನಾವು ಸಾರು ಕುದಿಸ್ಬೇಕಿದ್ರೆ ಕಾಯಿ ಮೆಣಸು ಹಾಕ್ತೀವಿ, ಅದನ್ನು ನೋಡಿಕೊಂಡು ನೀವು ಖಾರ ಹಾಕಿ. ಆನಂತರ ಕರಿಬೇವಿನ ಸೊಪ್ಪು,
ಕರಿಬೇವು ಸೊಪ್ಪು ಸ್ವಲ್ಪ ಹುರಿದ ನಂತರ ಒಂದು 1/4 ಚಮಚ ಇಂಗು ಹಾಕ್ಕೊಳ್ಳಿ. ಇಂಗು ಹಾಕ್ಕೊಂಡು ಅದು ತಣ್ಣಗಾದ ನಂತರ ಒಂದು 2 ಚಮಚ ತೆಂಗಿನ ತುರಿ ಹಾಕಿ ಅದು ತಣ್ಣಗಾಗಲಿಕ್ಕೆ ಬಿಡಿ. ತೆಂಗಿನ ತುರಿ ಹುರಿಯೋದೇನು ಬೇಡ, ಜಸ್ಟ್ ಒಂದು ಸಲ ಬಾಡಿದರೆ ಸಾಕು. ನೋಡಿ, ತೆಂಗಿನಕಾಯಿ ತುರಿ ಜೊತೆ ಈ ಮಸಾಲೆನ ರುಬ್ಬೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಏನು ಗೊತ್ತಾ, ಅದರ ಫ್ಲೇವರ್, ಫ್ರೆಶ್ ಮಾಡಿದ ಮಸಾಲೆದು ಫ್ಲೇವರೇ ತುಂಬಾ ಅದ್ಭುತ. ಕೃಷ್ಣ ಮಠದಲ್ಲಿ ಅಷ್ಟು ಚೆಂದ ಆಗಲಿಕ್ಕೆ ಕಾರಣ ಏನು ಗೊತ್ತಾ, ಅವರು ಒಂದು ಮಸಾಲೆ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರಕ್ಕಿಂತ ಜಾಸ್ತಿ ಇಡೋದಿಲ್ಲ. ನೋಡಿ, ಒಂದು ಕಡೆಯಿಂದ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಡೈರೆಕ್ಟಾಗಿ ಬೇಯಕ್ಕೆ ಇಟ್ಟಿದ್ದೀನಿ. ಅದರದ್ದು ಮೇಲೆ ಕೆನೆ ಥರ ಬರುತ್ತಲ್ಲ, ಅದನ್ನ ತೆಗೆದು ಹಾಕಬೇಕು. ಅದು ವಿಷ ಆ್ಯಕ್ಚುಲಿ. ತೆಗೆದು ಹಾಕಿದರೆ ಚೆನ್ನಾಗಾಗತ್ತೆ. ನಾನು ಸ್ವಲ್ಪ ಬೇಳೆ ಬೇಯಿಸಿದ ನೀರಿತ್ತು, ನಾನು ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀರ ಹೇಗ್ರಿಯೋ ಮಡ್ಡಿದ್ದು, ಅದನ್ನೂ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು 2 ಚಮಚ ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ತಣ್ಣಗಾದ ನಂತರ ರುಬ್ಬಿಟ್ಕೋಬೇಕು ಅದನ್ನ. ನೋಡಿ, ಇದು ಕಡಲೆಬೇಳೆ ಬೇಯಿಸಿದ ನೀರಿತ್ತು. ಇಲ್ಲ ಅಂತಂದರೆ ಬರೀ ನೀರು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದಕ್ಕೆ ನೋಡಿ 2 ಚಮಚಷ್ಟು, ನಾನು ಎಷ್ಟು ಗೊತ್ತಾ, 2 ಲೀಟ್ರಷ್ಟು ಸಾರು ಮಾಡಿದ್ದೀನಿ. ಅದಕ್ಕೆ ನೋಡಿ 2 ಚಮಚೆಯಷ್ಟು ಹುಣಸೆ ಹಣ್ಣಿನ ಪಲ್ಪ್ ಇದೆಯಲ್ಲ ನಾನು ಮಾಡಿಟ್ಟಿರೋದು, ಅದು ಸ್ವಲ್ಪ ಅರಶಿನ, ಕಾಯಿ ಮೆಣಸು, ಕಾಯಿ ಮೆಣಸು, ಇಂಗು ಹಾಕಿ ಕುದಿಸಬೇಕು. ಬೇಕಂದರೆ ಸ್ವಲ್ಪ ಕರಿಬೇವು ಸೊಪ್ಪು ಹಸಿನ ನಾವು ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು, ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀಟಾಗಿ ಕುದ್ದ ನಂತರ ನಾವು ಬೇಳೆನ ಹಾಕ್ಕೋಬೇಕು. ನೋಡಿ, ಉಪ್ಪು ಎಲ್ಲ ಹಾಕಿ. ನೋಡಿ, 2 ಲೀಟ್ರ್ ಪಾತ್ರೆ ನಂದು. ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ಇಷ್ಟ ಇದು. ಟೊಮೆಟೊ ಹಣ್ಣು ಹಾಕಿ ಸಾರು ಮಾಡೋದು ಈಗಿನ ಕ್ರಮ ಅದು. ಮುಂಚೆ ಎಲ್ಲ ಟೊಮೆಟೊ ಹಾಕಿ ಸಾರು ಮಾಡ್ತಾ ಇರಲಿಲ್ಲ. ನೋಡಿ, ಕಾಯಿ ಮೆಣಸು ಹಾಕ್ಕೊಳ್ಬೇಕು. ಆದ ಕಾರಣ ನೀವು ಮಸಾಲೆ ಹುರಿಬೇಕಿದ್ರೆ ಎಷ್ಟು ಬೇಕೋ ಅಷ್ಟೇ ಖಾರ ಹಾಕಿ. ಈ ಸೆಕೆಗೆ ಖಾರ ಅಷ್ಟು ಇಷ್ಟ ಆಗೋದಿಲ್ಲ, ನಿಮಗೆ ಗೊತ್ತಿರ್ಬೋದು. ತುಂಬ ಸಾತ್ವಿಕವಾದ ರೆಸಿಪಿ. ಕೃಷ್ಣ ಮಠದಲ್ಲಿ ಭೋಜನ ಶಾಲೆಯಲ್ಲಿ ಆಂಜನೇಯ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಈ ಸಾರನ್ನು ಇಷ್ಟಪಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಉಡುಪಿಗೆ ಬಂದರೆ ನೀವು ಆ ಭೋಜನ ಶಾಲೆ ಆಂಜನೇಯ ದೇವರ ಸನ್ನಿಧಾನದಲ್ಲಿ ಸಾರಲ್ಲಿ ಅಥವಾ ಒಂದು ಊಟ ಮಾಡೋದನ್ನು ಮರಿಬೇಡಿ. ಇವತ್ತು ಶನಿವಾರ, ನಾನಿವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಅಲ್ಲಿಗೆ. ನೆಲದಲ್ಲಿ ಊಟ ಮಾಡುವಂಥದ್ದು ಶ್ರೇಷ್ಠ ಅಲ್ಲಿ. ನೋಡಿ, ಇದನ್ನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ನೀಟಾಗಿ ಚಟ್ನಿ ಥರ ಪೇಸ್ಟ್ ಮಾಡಿಕೊಳ್ಳಿ. ನಿಮಗೆ ತೆಂಗಿನಕಾಯಿ ಬೇಡ ಅಂತನ್ನೋರು ಅದನ್ನ ಪುಡಿ ಮಾಡ್ಕೊಂಡಾದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮುಂಚಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ಗುದ್ದಿ ಪುಡಿ ಮಾಡ್ತಾಯಿದ್ರು. ಇವರು ನಾವು ಸಾರಿನ ಪುಡಿ ಮಾಡಿರ್ತೀವಿ. ನಾನು ನಿಮಗೆ ವೀಡಿಯೋಕ್ಕೋಸ್ಕರ ಮಾಡಲಿಕ್ಕೆ ಅಂತ ನಾನು ಸಾರಿನ ಪುಡಿ ಮಾಡಿರುವಂಥದ್ದು. ನೋಡಿ, ಈ ಥರ ಸಾರಿನ ಪುಡಿ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಹೊರಗೆ ಇಟ್ಟರೆ ಅದು ಘಮ ಹೋಗಿಬಿಡುತ್ತೆ ಅಂತ ನಾವು ಫ್ರಿಜ್ಜಲ್ಲಿಟ್ಟು ಅದನ್ನ ಪ್ರಿಸರ್ವ್ ಮಾಡ್ತೀವಿ. ನೋಡಿ, ಇದು ಕುದ್ದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡು ಕುದಿಸ್ಬೇಕು. ಅದನ್ನ ಮತ್ತೊಂದು ವಿಷಯ ನಿಮಗೆ ನಾನು ತುಂಬ ಸಲ ಹೇಳಿದ್ದೀನಿ, ಸಾರು ಮಾಡುವಾಗ ಒಂದು ಗೆರಟೆ ಇದೆಯಲ್ಲ, ತೆಂಗಿನಕಾಯಿ ಚಿಪ್ಪು, ಅದನ್ನ ತೊಳೆದು ಬಿಟ್ಟು ಒಂದು ಹಾಕಿ. ಅದು ಸಾರು ಕುದ್ದು ನಾವು ಮುಚ್ಚಿಟ್ಟಿರ್ತೀವಲ್ಲ ಒಗ್ಗರಣೆ ಹಾಕಿ, ಸರ್ವ್ ಮಾಡಬೇಕು ಅನ್ನುವಾಗ ಅದನ್ನ ತೆಗೆದು ಹಾಕಿಬಿಡಿ. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಒಳ್ಳೆಯದು, ಘಮನೂ ತುಂಬ ಚೆನ್ನಾಗಿ ಬರುತ್ತೆ. ಆ ಗೆರಟೆ ಚಿಪ್ಪಿನಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ತೆಂಗಿನಕಾಯಿ ಚಿಪ್ಪು ಹಾಕ್ತಾಯಿದ್ರೆ ಒಂದು ಸ್ವಲ್ಪ ತೊಳೆದು ಹಾಕ್ಕೊಳ್ಳಿ. ಮನೆಯದೇ ತೆಂಗಿನಕಾಯಿ ಚಿಪ್ಪು ಮನೆಯಲ್ಲಿ ಇರುತ್ತೆ ಅಲ್ವಾ, ಅದನ್ನೇ ಹಾಕ್ಕೊಳ್ಳಿ ಸಾಕು. ಸರ್ವ್ ಮಾಡುವಾಗ ತೆಗೆದಿಟ್ಬಿಡಿ ಅಷ್ಟೇ. ಇಲ್ಲಿ ಅಡುಗೆಯವರು ಎಲ್ಲ ಕಡೆಯಲ್ಲೂ ಇದನ್ನ ಹಾಕ್ತಾರೆ. ಒಂದು ಕುದಿ ಬಂದ ನಂತರ ಇದಕ್ಕೆ ಬೇಳೆ ಬೇಯಿಸಿದ್ದನ್ನು ನುರಿದು ಅಂದರೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಮತ್ತೊಂದು ಏನು ವಿಷಯ ಗೊತ್ತಾ, ಈ ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಅಂತ. ಒಂದು 5 ರಿಂದ 10 ನಿಮಿಷ ತನಕ ಕುದಿಸ್ಬೋದು ಇದನ್ನ. ನೋಡಿ, ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮುಂಚಿನ ಕಾಲದಲ್ಲಿ ಇದು ಕೃಷ್ಣ ಮಠದಲ್ಲಿ ಏನು ಮಾಡ್ತಾರೆ ಗೊತ್ತಾ, ತುಂಬ ದೊಡ್ಡ ಪಾತ್ರೆಯಲ್ಲಿ ಬೇಳೆ ಬೇಯಿಸಿಬಿಟ್ಟು ಬೇಳೆನ ತಳದಲ್ಲಿ ನಿಂತಿರುತ್ತೆ, ಅದನ್ನ ಸಾಂಬಾರಿಗೆ ಹಾಕ್ತಿದ್ರು. ಮೇಲಿನ ನೀರು ಥರ ಇರುತ್ತಲ್ಲ ಸಾರು, ಅದರ ಸಾರಿನ ಅದು ಬೇಳೆದು ಸಾರನೇ ಅದರಲ್ಲಿ, ಅದನ್ನ ಹಾಕಿ ಸಾರು ಮಾಡ್ತಾಯಿದ್ರು. ಅದಕ್ಕೆ
ಸಾರು ಅಂತ, ಯಾಕಂದರೆ ಬೇಳೆದ್ದು ಸಾರನೇ ಅದು, ಅದಕ್ಕೆ ಸಾರು ಅಂತ ಹೇಳ್ತಾರಂತೆ. ನಮ್ಮ ಸ್ವಾಮೀಜಿ ಅದಮಹರ್ಷಿಗಳು ಪ್ರವಚನದಲ್ಲಿ ಹೇಳ್ತಾ ಇದ್ರು. ಇಷ್ಟು ದಪ್ಪ ಬರಲ್ಲ, ನಾವೀಗ ಮಾಡಬೇಕಿದ್ರೆ ಅಷ್ಟು ಬೇಳೆ ಎಲ್ಲಿ ಬೇಯಿಸ್ತೀವಿ, ಬೇಕಾದಷ್ಟು ಮಾತ್ರ ಬೇಳೆ ಬೇಯಿಸಿ ಮಾಡೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ಕೃಷ್ಣ ಮಠದಲ್ಲಿ ಆ ಥರ ಮಾಡ್ತಾಯಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವು ನೋಡ್ಬೋದು. ಆನಂತರ ಈಗ ಬೆಲ್ಲ, ಕೊನೆಗೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಸ್ವಲ್ಪ ಎಷ್ಟು ನಾವು ಹುಣಸೆ ಹಣ್ಣು ಹಾಕೋತೀವಿ ಅದರ 4 ಪಾಲಾದರೂ ಬೆಲ್ಲ ಬೇಕು. ನಾನೊಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ, ನೋಡ್ಬೋದು. ಆನಂತರ ಒಂದು ಒಗ್ಗರಣೆ ಸೌಟಿಗೆ ತುಪ್ಪ, ಜೀರಿಗೆ, ಆನಂತರ ಇಂಗು, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಕೊಡಬೇಕು. ನಿಮಗೆ ಬೇಕಂದರೆ ಕೆಂಪು ಮೆಣಸು ಹಾಕೋಬೋದು. ನಾನು ಸಾಧಾರಣ ಒಗ್ಗರಣೆಗೆ ಕೆಂಪು ಮೆಣಸು ಹಾಕೋದು ಅಪರೂಪ, ವೇಸ್ಟ್ ಅಂತ ನನ್ನ ಲೆಕ್ಕ. ಅದು ಒಗ್ಗರಣೆ ಹಾಕಿದರೆ ಸಾಕಾಗತ್ತೆ. ಆದಷ್ಟು ಕಬ್ಬಿಣದ ಈ ಸೌಟು ಬಾಣಲಿಯನ್ನು ಬಳಸಿ, ಹೆಲ್ತಿಗೂ ಒಳ್ಳೆಯದು. ನಾನ್ ಸ್ಟಿಕ್ ಎಲ್ಲ ಬೇಡವೇ ಬೇಡ ನೋಡಿ. ಆನಂತರ ಅದನ್ನ ಇಟ್ಟು ಸಾರಿಗೆ ಹಾಕಿ ಆ ಸೌಟನ್ನು ಸಾರಲ್ಲಿ ಮುಳುಗಿಸಬೇಕು. ಕಬ್ಬಿಣ ಸತ್ವ ಹೋಗುತ್ತೆ ಅದರಲ್ಲಿ ಹೊಟ್ಟೆಗೆ ನೋಡಿ. ಘಮ ಕೂಡ ಚೆನ್ನಾಗಿ ಕೊಡುತ್ತೆ ಅದು ನೋಡಿ. ಹಾಗೇ ಬಿಡ್ತು ಸಾರು, ಮುಚ್ಚಿಟ್ಟು ಬಿಡಿ. ಸಾರಾದ ನಂತರ ನೋಡಿ ಮಧ್ಯಾಹ್ನದ ಊಟ ನೋಡ್ಬೋದು. ಮಡ್ಡಿ, ಹಯಗ್ರೀವ ಮಡ್ಡಿ, ಉಪ್ಪಿನಕಾಯಿ, ಸಾರು, ಮೊಸರು ಎಲ್ಲ ಮತ್ತು ಇದು ತರಕಾರಿನ ಹೆಚ್ಚಿಟ್ಟಿದ್ದೆ, ಸೌತೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ನೋಡ್ಬೋದು. ತುಪ್ಪ ಹಾಕ್ಕೊಂಡು ಸಾರಲ್ಲಿ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಗ ಹಯಗ್ರೀವ ಮಡ್ಡಿ ಮಾಡೋದು ನೋಡೋಣ. ಫಸ್ಟ್ ನೋಡಿ, ಒಲೆ ಮೇಲೆ ನೀರು ಕುದಿಯೋಕ್ಕೆ ಇಟ್ಟಿದ್ದೆ ನಾನು. ಇದು ವಾದಿರಾಜರ ಆರಾಧನೆಯದ್ದು, ಅಂದರೆ ಕಳೆದ ಸೋಮವಾರ ಮಾಡಿರುವಂಥದ್ದು ನಾನು. ಇದನ್ನ ಓವರ್ ನೈಟ್ ನೆನೆಸಿಟ್ಟು ಬಿಟ್ಕೊಳ್ಳಿ ಕಡಲೆಬೇಳೆನ, ಆವಾಗ ಬೇಗ ಬೇಯುತ್ತೆ ಅದು. ಈ ನೆಂದ ಕಡಲೆಬೇಳೆಯನ್ನು ನಾವು ಈ ಮಣ್ಣಿನ ಪಾತ್ರೆಯಲ್ಲಿ ಕುದಿಯುವ ನೀರಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ನನ್ನ ಕಟ್ಟಿಗೆ ಒಲೆ ಮೇಲೆ ಅಷ್ಟು ನೀಟಾಗಿ ವಿಡಿಯೋ ರೆಕಾರ್ಡ್ ಆಗೋದಿಲ್ಲ, ಅದಕ್ಕೆ ಕೈಯಲ್ಲೇ ಮಾಡ್ತಾಯಿದ್ದೀನಿ, ನೋಡ್ಬೋದು ನೋಡಿ. ಇದು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು ಅಲ್ವೇ ಸಾರಿ, ಸ್ವಲ್ಪ ತುಪ್ಪ ಮತ್ತು ಅರಶಿನ ಹಾಕಿ ಸ್ವಲ್ಪ ಬೇಯಕ್ಕೆ ಇಟ್ಟುಬಿಡಬೇಕು. ಒಂದು ಚಿಟಿಕೆ ಸಾಕು ಅರಶಿನ, ಜಾಸ್ತಿ ಬೇಡ ನೋಡಿ. ಈಗ ಇದರ ಮೇಲೆ ಕೆನೆ ಥರ ಬರುತ್ತಲ್ಲ, ಯಾವತ್ತೂ ಬೇಳೆಯಲ್ಲಿ ಈ ಥರ ಕೆನೆನ ತೆಗೆದು ಹಾಕಬೇಕು, ಅದು ವಿಷ ಅಂತ ಹೇಳ್ತಾರೆ. ಭಾಗವತದಲ್ಲಿ ಕೂಡ ಬರುತ್ತೆ ಈ ಕೆನೆ ಅಥವಾ ಜೌಳು ಭೂಮಿ ಎಲ್ಲ. ಇದು ಏನು ಹೇಳ್ತಾರೆ, ಬ್ರಹ್ಮಹತ್ಯೆ ದೋಷದ್ದು ಒಂದು ಸಿಂಪ್ಟಮ್ಸ್ ತೋರಿಸುವಂಥದ್ದು. ತುಂಬ ಜನ ಭಾಗವತ ಕೇಳಿದವರಿಗೆ ಅದು ಗೊತ್ತಿರುತ್ತೆ ನೋಡಿ. ಬೇಳೆ ಎಷ್ಟು ಬೇಗ ಬೆಂದಿದೆ ಅಂತ ನೀವು ನೋಡ್ಬೋದು. ಬೇಗ ಬೇಯುತ್ತೆ ನೆನೆಸಿಟ್ರೆ. ಒಂದು ಸ್ವಲ್ಪ ಜಾಸ್ತಿ ಬೇಯಬೇಕು, ಯಾಕಂದರೆ ನುರಿಬೇಕದು ನೀಟಾಗಿ. ಬೆಲ್ಲ ಹಾಕಿದಾಗ ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ ನೋಡಿ. ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೆಂದ ನಂತರ. ಇದಕ್ಕೆ ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಏಲಕ್ಕಿ ಪುಡಿ, ಲವಂಗ, ದ್ರಾಕ್ಷಿ ಗೋಡಂಬಿ ಹಾಕಿ ಕುದಿಸಿದ್ರೆ ಮಡ್ಡಿ ರೆಡಿ. ನಾನು ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ಈ ಸಲ ತೋರಿಸಿಲ್ಲ ನಾನು ಡೀಟೇಲಾಗಿ ನೋಡಿ. ತುಪ್ಪ ಹಾಕ್ಕೊಳ್ಬೇಕು, ಒಂದು 2 ಚಮಚ ಆದರೂ ತುಪ್ಪ ಬೇಕು ಇದಕ್ಕೆ. ತುಪ್ಪ ಸ್ವಲ್ಪ ಜಾಸ್ತಿ. ಸರ್ವ್ ಮಾಡಬೇಕಿದ್ರೂ ತುಪ್ಪ ಹಾಕಿನೇ ಸರ್ವ್ ಮಾಡಬೇಕು. ವಾದಿರಾಜರು ಹಯಗ್ರೀವ ದೇವರಿಗೆ ದಿನಾ ನೈವೇದ್ಯ ಮಾಡ್ತಿದ್ದಂಥ ಹಯಗ್ರೀವ ಮಡ್ಡಿ ಇದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೋಡ್ಬೋದು. ಆನಂತರ ಕುಚ್ಚಿಗೆ ಅಕ್ಕಿ ಹಾಕಿ ದೋಸೆ ಹೇಗೆ ಮಾಡೋದು ನೋಡೋಣ. 3 ಅಳತೆ ಕುಚ್ಚಿಗೆ ಅಕ್ಕಿ ತಗೊಂಡ್ರೆ, 1 ಅಳತೆ ಬೆಳ್ತಿಗೆ ಅಕ್ಕಿ, ಅರ್ಧ ಅಳತೆ ಉದ್ದಿನ ಬೇಳೆ, 1 ಚಮಚೆ ಮೆಂತೆ, ದೊಡ್ಡ ಚಮಚೆಯಲ್ಲಿ ಮೆಂತೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ 3-4 ಸಲ ತೊಳೆದು ನೀರು ತೆಗೆದು ಅದನ್ನ ನೆನೆಸಿಟ್ಟುಬಿಡಿ. 5ರಿಂದ 6 ಗಂಟೆ ತನಕ ನೆನೆಯಬೇಕಾಗತ್ತೆ ಕುಚ್ಚಿಗೆ ಅಕ್ಕಿ ಆದ ಕಾರಣ. ನೋಡಿ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. 1-1.5 ಚಮಚೆ ಅಷ್ಟು ಚಿಕ್ಕ ಚಮಚೆಯಲ್ಲಿ ಹಾಕ್ಕೋಬೋದು. ದೊಡ್ಡ ಚಮಚ ಆದರೆ 1 ಚಮಚೆ ಹಾಕ್ಕೋಬೋದು. ನೀಟಾಗಿ ತೊಳೆದು ನೀರು ಹಾಕಿ ಅದನ್ನು ನೆನೆಯಕ್ಕೆ ಬಿಡಬೇಕು. 5ರಿಂದ 6 ಗಂಟೆ ನೆನೆಯಬೇಕು ಇದು. ನೋಡಿ ನೆನೆಯಬೇಕಿದು. ಆನಂತರ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ, ಕಾಣ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಹಾಕಿ ಕಲಸಿಟ್ಬಿಡಿ. ನಾರ್ಮಲ್ ದೋಸೆ ಹಿಟ್ಟು ಥರ ನೀರು ಆಗೋದು ಬೇಡ,
ಕುಚ್ಚಿಗೆ ಅಕ್ಕಿ ಆದ ಕಾರಣ ಎದ್ದೇಳೋದಿಲ್ಲ. ಸ್ವಲ್ಪ ಗಟ್ಟಿ ಬೇಕು, ನಾವು ಇಡ್ಲಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಗಟ್ಟಿ ಬೇಕು. ಅದಕ್ಕೆ ಉಪ್ಪು ಹಾಕಿ ಅದನ್ನ ಕೈಯಲ್ಲಿ ಮಗಚಿಟ್ಟೆ, ನೀವು ನೋಡ್ಬೋದು. ನೋಡಿ ಇಷ್ಟು ದಪ್ಪ ಬೇಕದು ಹಿಟ್ಟು. ತೀರ ನೀರು ಮಾಡಲಿಕ್ಕೆ ಹೋದರೆ ಕುಚ್ಚಿಗೆ ಅಕ್ಕಿ ಆದ ಕಾರಣ ದೋಸೆ ಕಾಲಲ್ಲಿ ಎದ್ದೇಳಕ್ಕೆ ಸ್ವಲ್ಪ ಕಷ್ಟ ಕೊಡುತ್ತೆ. ನೋಡಿ ಅದರಲ್ಲಿ ಮಾರನೇ ದಿವಸ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ನೀವು ನೋಡ್ಬೋದು. ಸ್ವಲ್ಪ ಹಿಟ್ಟು ತೆಗೆದಿಟ್ಕೊಂಡು ನಾವು ಮುಸುರೆ ಅಂದರೆ ಬೇಯುವಾಗ ನಾವು ಒಲೆಯೆಲ್ಲ ತಾಗಿಸ್ತೀವಲ್ಲ, ಅದನ್ನ ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ. ನೋಡಿ ದೋಸೆ ಮಾಡ್ತಾಯಿದ್ದೀನಿ ನೋಡ್ಬೋದು. ನೆಕ್ಸ್ಟ್ ವೆರೈಟಿ ಆಫ್ ಉಪ್ಪಿನಕಾಯಲ್ಲಿ ಬರ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ.